ಹಾಯ್ ಎಲ್ಲ ನಮಸ್ಕಾರ. ಮಾತಂದು ಹುಡುಗಿ ಸ್ವಾಗತ. ಸುಮಾರು ದಿನ ಆಯ್ತು ದೋಣಿ ಹೋಗಲಿಲ್ಲ ಆಯ್ತು. ನಿನ್ನೆಲ್ಲ ಮೀನು ಆಯ್ತು ಅಂದ್ರೆ ಅದೇ ಇವತ್ತು ಹೋಗ್ತೈತಿ. ಇವತ್ತಿಂದ ಡೈಲಿ ಲೆಕ್ಕ, ಇವತ್ತಿಂದ ಮೀನಾರೆ ನಮಗೆ ಲಾಭ. ಕಾಂಬ ಇವತ್ತಾರು ಒಂದು ಮೀನು ಸಿಕ್ಕತ್ತೆ. ಕಾಂಬ ಸ್ಟಾರ್ಟ್ 2025 ಇವತ್ತು 3ನೇ ತಾರೀಕು. ಇವತ್ತಿಂದ ಸ್ಟಾರ್ಟ್ ಕಾಂಬ ಎಲ್ಲ ರೆಡಿ ಯಾರೀಗ. ಇವತ್ತು ಬಂದ್ರಿಗೆ ಅದರಲ್ಲ ಯಾರಿಗೆ ಕಾಂಬ ಅಲ್ಲೆಲ್ಲ ಲೈಟ್ ಆಗೋದ್ಕಂಡು ಇನ್ನೂ ಬಲಿ ಹೊಡಿಲ್ಲ. ಕೆಲವರು ಬತ್ತಿದ್ದು ಅಷ್ಟೇ. ಅವರೆಲ್ಲ ಈಗ ಎಲ್ಲ ಅಡ್ಡಕ್ಕಿರಿ ಅಲ್ಲೆಲ್ಲ ಗಾಳಿ ಜೋರು ಈ ನಮ್ಗೆ ತಗೋಬೇಕಂತ ಬಲಿ ಹೊಡೆದು ಅಂತೂ ಈಗ ಬಲಿ ಹೊಡೆದ್ರು. ಚಳಿಯತ್ತು ಎಲ್ಲ ಕೊಡ್ತವ್ರೀಗ. ಯಾಗೂ ಮೀನಿ ಹೊಡಿತಿದ್ದೆ ಅಂತ ಗೊತ್ತಿಲ್ಲ. ಒಂದನೆಲ್ಲ ಬಿಚ್ಚಿಕೋತಿದ್ರು. ಎಲ್ಲ ಅಲ್ಲಲ್ಲೇ ಕೊಡ್ಕಂದ್ರೆ ಗಾಣಿಗ. ಈಗ ಪಡ್ಸಿನ ಬಾಲಿ ಹೊಡೆದಿವೆ. ಅಲ್ಲಿ ಬಾಲಿಯ ಡಿಂಗಿ ಪಡ್ಸಿನ ಬಾಲಿ ಹೊಡಿತಾ ಇದೀವಿ. ಸುಮಾರು ಜನ ಬಾಲಿ ಹೊಡೆದ್ವಿ. ನಮ್ಗೆ ಒಂದು ಅಡಿಲ್ಲ. ಅವ ಬರ್ಸಿ ನಾನು ಈಗ ಬಂದದ್ದವ ಈಗ ಬಾಲಿ ಹೊಡ್ಕೊ ಹೋದ ಮಾರ ಸಾಯ್ಲಿ ಅಂತ. ಇದು ಒಳ್ಳೆ ಲಕ್ ಅಂತ, ಕೆಲವರಿಗೆಲ್ಲ ಒಳ್ಳೆ ಲಕ್ ಆಗ್ತಿದ್ರೆ. ಇದು ಯಾಂತೆ ಅಂತದಿಲ್ಲ, ಬರೀ ಒಂದು ಸ್ವಲ್ಪ ಎಣ್ಣೆ ಮೀನಿಗಿದೆ. ಅದು ಬಿಟ್ಟು ಯಾರಿಗೆ ಅಂತ ಅಷ್ಟೇ ಅಂತೆಲ್ಲ ಮಾಡುತ್ತೆ. ಇನ್ನೆಲ್ಲ ಮೀನು ಐತಿ. ಇವತ್ತು ಮೀನು ಇನ್ನು 7 ದಿನ ಬಿಟ್ರೆ ಹಬ್ಬಕ್ಕೆ ಅದು ಕೊಡ್ಸಿಕ ಅಂತಕ್ಕಂಥ ಅದು ಎಂತ ಮಾಡೋದು ಏನಿಲ್ಲ. ಸೀದಾ ಮನೆಗೆ ಹೋಗ್ತೀವಿ. 3 ಗಂಟೆ ಎದ್ದೆಲ್ಲ ಹೋದ ಅಂತೆ ಅಂತದಿಲ್ಲ. ನಾರ್ಮಲ್ ಡೇಸಾಗೆಲ್ಲ ಖಾಲಿ ಬಂದು ಒಂದು 150 ರೂಪಾಯಿ ಬೋನಸ್ ಕೊಡ್ತಿದ್ದೆ. ಈಗ ಅದು ಬೋನಸ್ ಸಿಕ್ಕುತ್ತೆ. ಅಂದರೆ ಈಗ ಡೈಲಿ ಎಷ್ಟು 10 ಫಿಶಿಂಗ್ ಅದೇ ಲೆಕ್ಕ ಮಾಡಿ ಕೊಡ್ತಾರೆ. ಅದು ಒಂಥರ ಲಾಭನೇ. ಆದ್ರೆ ಮೀನು ಇದ್ರೂ ಅಡ್ಡಿಲ್ಲ. ಮೀನಿಲ್ಲ ಅಂದ್ರೆ ಲಾಸ್. ಇವತ್ತು ಒಂದು ಎಣ್ಣೆ ಖರ್ಚು ಒಂದೊಂದು ಕ್ಯಾನ್ ಎಣ್ಣೆ ಆಯ್ತು. ಟೋಟಲ್ ಕಾಮ್ಕೋರೆ ಒಂದು 10-12 ಸಾವಿರ ಲಾಸ್. ಅಂದರೆ ಒಂದರ ಕ್ಯಾನ್ 10 ಎಣ್ಣೆ ಹೋಯ್ತು. ಗಾರ ಬಾರ ತಿರ್ಸಿದ್ದು ಇವತ್ತು ಈ ನಮ್ನಿ ಅಂತ ಅಲ್ಲಿಂದ ಬಪ್ಪದಿ ಬಂದು ನಿಮಗೆಲ್ಲರೂ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್. ಒಬ್ಬರು ಬಲಿ ಹೊಡ್ತೀವಿ. ಅದಕ್ಕೆ ಎಲ್ಲ ಓಡಾಡ್ತೀವಿ. ಬಸ್ಸು ಯಾಕೆಲ್ಲ ಖಾಲಿ 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 ಖಾಲಿ. ವೇಸ್ಟ್ 7 ದಿನ ವೇಸ್ಟ್. ಈಗ ತೋರಿಸ್ತೀನಿ ಹಾದಾಗೆ ಏನಾಗಿದೆ. ಖಾಲಿ ಖಾಲಿ ಖಾಲಿ. ಹಾಯ್ ಎಲ್ಲ ನಮಸ್ಕಾರ. ಮತ್ತೊಂದು ಹುಡುಗಿ ಸುಸ್ವಾಗತ. ಈ ದೋಣಿ ಇದಕ್ಕೆಲ್ಲ ಹೊಯ್ಯ ಒಂದು ದಿನ ಸಮ ಫಿಶಿಂಗ್ ಇಲ್ಲ. ಕಂಟಿನ್ಯೂ 3 ದಿನ ಅಲ್ಲ 2 ದಿನ ಆಯ್ತು. ಎಂಥದ್ದು ಮೀನಿಲ್ಲ. ಈ ದೋಣಿ ಬಿಟ್ಟು ಬೇರೆ ಬದಿ ಹೋಗಕ್ಕಿಲ್ಲ. ಆ ಥರ ಹೋಯ್ತು. ನೆಕ್ಸ್ಟ್ ವರ್ಷ ಫುಲ್ ಟೈಮು 1 ವರ್ಷ ಫುಲ್ ಯೂಟ್ಯೂಬಿಗೆ ವೀಡಿಯೋ ಮಾಡ್ಕೊಂಡು ಬೇರೆ ಬದಿ ಎಲ್ಲ ಹೋಗಿ ವೀಡಿಯೋ ಮಾಡೋ ಲೆಕ್ಕದಾಗಿದ್ದೆ. ಇನ್ನು ದೇವ್ರ ಕಾಣಕ್ಕೆ ಇದ್ರಾಗ ಅವರು ಎಂಥವ್ರು ಒಂದು ಇದು ಮಾಡ್ಕೊಂಡು ಈಗಷ್ಟು ಬೋಯ್ತಿದ್ದೀರಪ್ಪ. ನೀ ಯೂಟ್ಯೂಬ್ ವೀಡಿಯೋ ಮಾಡ್ಕೊಂಡು ಎಂಥ ಗೇಣಿಗೂ ಬರ್ತಿಲ್ಲ. ಸುಮ್ಮನೆ ಎಂತಕ್ಕೆ ಬೇರೆ ಬದಿ ಎಲ್ಲರೂ ಹೋಗತ್ತೆ ಅಂತಿದ್ರು. ದೋಣಿಗೆ ಅಂತ ಬಂದಿಲ್ಲ. ಮತ್ತು ಎಲ್ಲರೂ ಹೋಗತ್ತೆ ರಗಳಿ ಬೇಡ ಅಂತಿದ್ರು. ಸುಮ್ಮನೆ ಎಷ್ಟು ಒಂದು 10 ದಿನ ಆಯ್ತು. ಎಂಥದ್ದು ಇಲ್ಲಿ ಎಂತ ಮಾಡ್ಕಿಲ್ಲ. ಅದಕ್ಕೆ ಈ ಸತಿ ಡಿಸೈಡೇ ಮಾಡಿದೆ. ದೋಣಿಗೆ ಎಷ್ಟು ಒಂದು 4 ವರ್ಷ 5 ವರ್ಷ ಹತ್ರ ಬೈಂತೀಗ ನಾನು ದೋಣಿ. ಆರು ಎಂತ ದುಡುಕಿ ಆಗಿಲ್ಲ. ಸರಿ ಒಂದು ಚಿನ್ನ ಸರ್ವ್ ಮಾಡ್ಕೊಂಬಲ್ಲ. ಕಾಂಬ ನೆಕ್ಸ್ಟ್ ಅಂತೆಲ್ಲ ಅಂತಂದು ಇವತ್ತಾರು ಪಾಪ ದೇವ್ರಲಾಗದೆ. ಇವತ್ತಾರು ಸಿಕ್ಲಿ. ಇವತ್ತು ಒಂದು ಗಂಟೆ ಸಾಲಿ ಹತ್ತಿ. ಇವತ್ತಾರು ಮೀನು ಸಿಕ್ಕರಾರು ಹೊಡಿಲ್ಲ. ಹೆವಿ ಚಳಿ ಅಪ್ಪ. ಈ ಚಳಿಯಾಗಿ ಎದ್ಕೊಂಡು ಈ ಫಿಶಿಂಗ್ ಇಲ್ದಿರು ಯಾರು ಬತ್ತಮ್ಮಗಿತ್ತು ಸಾಲಿ ಹತ್ತಿ.
ಈಗ ಅಲ್ಲಿ ಹೋಗ್ಬೋದಿ ಮತ್ತು ಸ್ವಲ್ಪ ಚಳಿಯತ್ತೆ. ಹೋ ಮಾರಿ ಯಾರು ಬರಲ್ಲ ಇನ್ನು. ನೋಡಿ ಇನ್ನೊಮ್ಮಿಲ್ಲ ಎಲ್ಲ ಗಾಳಾಗ್ತಿದ್ರು. ಕೊಕ್ಕರ ಸಿಕ್ಕಿದ್ದು ಕೊಕ್ಕರ ಸಿಕ್ಕಿದ್ದಕ್ಕೆ ಎಲ್ಲ ಕೂಗಾಡಿದ್ರು ಎಲ್ಲ. ಅಲ್ಲ ಆಲ್ಮೋಸ್ಟ್ ಎಲ್ಲ ಬಾಲಿ ಹೊಡೆದಿರಿ. ಇದರ ಡೀಪ್ನವರು ಬಂದಿರೋದ್ರೆ ಅಲ್ಲೋ ಏನು ಎಲ್ಲ ಗಂಟೆ ಆ ಸೈಡ್ ಅಲ್ಲಿ ಸ್ವಲ್ಪ ಇಲ್ಲ. ಬಾ ನಮಗೂ ಸಿಗತ್ತಾ ಇಲ್ಲಿ ಅಂತ ಇವಾಗ ಡೇಪ್ ಟ್ರಾಲ್ ಆಗಿತ್ತ. ಅದು ಟ್ರಾಲ್ ಆಗಿಲ್ಲ, ಅದು ಓಡ್ತಾ ಬಂದಿತ್ತು ಎಲ್ಲ. ಇಲ್ಲಿ ಬಲಿ ಹೊಡಿತಾರ. ಆ ಬದಿ ಅಲ್ಲಿ ಡಿವೈ, ಈ ಬದಿ ವಿಷ್ಣು ಡಿವೈ ಬಲಿ ಹೊಡಿಲ್ಲ. ಇಲ್ಲೆಲ್ಲ ಇನ್ನು ಓಡ್ತಿತ್ತು ಕಾಂಬ ಜೋರು ಲಗ್ದಾಗೆ ಕೇಳು ಮೀನು ಬಂತು ಅಷ್ಟೇ. ಕಾಂಬ ಏನಾಗ್ತದಂತ 3 ದಿನ ಕಂಟಿನ್ಯೂ ಅಂಥದ್ದು ಮೀನಿಲ್ಲ. ನಮ್ಗೆ ಮಾತ್ರ ಹೊಡು ಸಿಕ್ಲಿಲ್ಲ ಅಂತ ಮಾಡೋಕ್ಕಿಂತ. ಅದೇ ಈಗ ಬೇರೆ ಹತ್ರ ಮೀನು ಇಲ್ಲದೆ ಬೇರೆ ಹತ್ರ ಬೇಡ್ಕೊ ಬಂದೆ, ಬೇರೆ ದೋಣಿ ಹತ್ರ ಬೇಡ್ಕೊ ಬಂದು ಪದಾರ್ಥಿಗೆ ಫ್ರೈ ಮಾಡಿ ತಿಂದು. ಅದು ಅಲ್ಲದೆ ಇವತ್ತು ಗೆಂಡಕ್ಕೂ ಎಂತಿಲ್ದಿದ್ದಂಗೆ ಇದೆ. ಎಂತಾರು ದೋಣಿಯರ ಲೈಫ್ ಭಯಂಕರ ಕಷ್ಟ. ನಮ್ಮ ದೋಣಿಯರಂತೂ ಲೈಫು ಬಿಗಿ ಕಷ್ಟದ ಮೇಲೆ ಕಷ್ಟ. ನಮ್ಮ ದೋಣಿಯರು ಅಮ್ಮ ಏನು ಅಗಿ ಹಿಡ್ಕೊ ಒಂದು ಬರ್ತತಿಲ್ಲ ಸೈಲತ್. ಮತ್ತೆ ನಾ ವೀಡಿಯೋ ಮಾಡೋದಿಲ್ಲ ಸೈಲತ್. ಇನ್ನು ನೆಕ್ಸ್ಟ್ ಬೇರೆ ಪ್ಲ್ಯಾನ್ ಹಾಕಿದೆ ಕರೆಕ್ಟ್ ಕಾಂಬ ಅದು ಆಗ್ತಾ ಇಲ್ಲ ಏನು ಗೊತ್ತಿಲ್ಲ. ಎಲ್ಲ ನಿಮಗೆ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.